ರೈಟ್, ಇದರ ಜೊತೆಗೆ ಸಂಪುಟ ಪುನರ್ರಚನೆ ಈಗಾಗಲೇ ಶುರುವಾಗ್ತಾ ಇದೆ ಅನ್ನುವಂಥ ಮಾತು ಕೂಡ ಇದೆ. ಬಹುಶಃ ಬೆಳಗಾವಿ ಅಧಿವೇಶನ ಆದಮೇಲೆ ಸಂಪುಟ ಪುನರ್ರಚನೆ ಆಗ್ಬೋದು. ಈ ಸಂಪುಟ ಪುನರ್ರಚನೆಯ ಪಟ್ಟಿಯಲ್ಲಿ ಯೋಗೇಶ್ವರ್ ಅವರ ಹೆಸರು ಕೂಡ ಇರುತ್ತೆ, ಅವರು ಕೂಡ ಆ ಸಚಿವರ ಪಟ್ಟಿಯಲ್ಲಿ ಅವರ ಹೆಸರು ಇರುತ್ತಾ? ಸರ್, ನಾನು ಒಬ್ಬ ಸೀನಿಯರ್ ಕಾಂಗ್ರೆಸ್ ಮನುಷ್ಯ. ನಾನು ಹಿಂದೆ ಧರ್ಮಸಿಂಗ್ ಅವ್ರ ಕಾಲದಲ್ಲೇ ಮಂತ್ರಿ ಆಗಬೇಕಾಗಿತ್ತು. ಧರ್ಮಸಿಂಗ್ ಅವ್ರು ಇದ್ದಾಗಲೇ ನನ್ನನ್ನು ಹೋಗ ನೀನು ನಾಳೆ ರೆಡಿಯಾಗಪ್ಪ ಅಂತೇಳು ನಾನು ಡ್ರೆಸ್ ಹೊರಿಸ್ಕೊಂಡು ಕಾಯ್ಕೊಂಡು ಕೂತಿದ್ದೆ, ಮಂತ್ರಿ ಆಗಲಿಲ್ಲ. ಹಾಗಾಗಿ ನನಗೇನು ಈಗ 2-3 ಸಾರಿ ಮಂತ್ರಿ ಆಗಿದ್ದೀನಿ. ನಾನು ಆಕಾಂಕ್ಷಿ ಅಲ್ಲ. ಅವಕಾಶ ಏನಾರು ಬಂದರೆ ಸಿಗದೆ ಹೋದರೆ ನನ್ನ ಕ್ಷೇತ್ರದ ಜನ 3.5 ವರ್ಷ ನನಗೆ ಕಳೆದ 6-7 ವರ್ಷಗಳಿಂದ ಕೆಲಸ ಮಾಡಬೇಕು ಅಂತ ಹಂಬಲ ಇತ್ತು. ಭಾಳಷ್ಟು ಚಾಲೆಂಜಸ್ಗಳಿದೆ. ಸರ್ಕಾರದ ಅನುದಾನ ತೊಗೊಂಡೋಗಿ ನಾನು ತಾಲೂಕಿನ ಕೆಲಸ ಮಾಡ್ಕೊಂಡಿರ್ತೀನಿ. ನಾನು ಯಾವುದೇ ಆಕಾಂಕ್ಷಿ ಅಲ್ಲ. ಬಟ್ ಆದರೆ ಮಾನ್ಯತೆ ನೋಡ್ತಾ ಇದ್ದರೆ, ನಿಮ್ಮ ಹಿನ್ನೆಲೆ ನೋಡ್ತಾ ಇದ್ದರೆ, ನಿಮ್ಮ ಒಟ್ಟು ಸೀನಿಯಾರಿಟಿ ನೋಡ್ತಾ ಇದ್ದರೆ, ನೀವು ಈಗಾಗಲೇ ಹೇಳಿದ್ರಿ ಈಗ ಹಳೆ ಕಾಂಗ್ರೆಸ್ ಮ್ಯಾನ್ ಕೂಡ ನಾನು ಹೌದು ಅಂತ. ಹೀಗಾಗಿ ನೀವೇ ಕೇಳ್ತೀರಾ? ಇಲ್ಲ, ನಾನೇನು ಕೇಳಲ್ಲ. ಕೊಟ್ಟರೆ ನಿಭಾಯಿಸ್ತೀನಿ, ಕೊಡದೇ ಇದ್ದರೆ ಒಬ್ಬ ಶಾಸಕನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮನ್ನು ನೀವೇ ಜಂಪಿಂಗ್ ಸ್ಟಾರ್ ಅಂತ ಕರ್ಕೊಂಡ್ರಿ. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತೀರಿ, ಪಕ್ಷೇತರವಾಗಿರ್ತೀರಿ. ಅವಕಾಶ ಸಿಕ್ಕರೆ ಮತ್ತೆ ಜಂಪ್ ಮಾಡ್ತೀರಾ? ಇಲ್ಲ, ನಾನು ಸದ್ಯಕ್ಕೆ ಆಯಿತು. ನಾನು ರಾಜಕೀಯದಲ್ಲಿ ಹೋರಾಟ ಮಾಡಿದೆ. ನಾನು ಜಂಪಿಂಗ್ ಸ್ಟಾರ್ ಅಂತ ನಾನು ಹೇಳಿಲ್ಲ, ಜನ ಹೇಳಿದ್ದನ್ನು ನಾನು ಅದನ್ನು ಅನುಮೋದನೆ ಮಾಡಿದೆ. ನನ್ನ ಪರಿಸ್ಥಿತಿ ಆಗಿತ್ತು. ತಾಲೂಕಿನ ನೀರಾವರಿಗೋಸ್ಕರ, ಅಭಿವೃದ್ಧಿಗೋಸ್ಕರ ನಾನು ಮಾಡಿದ್ದೀನಿ. ನಾನು ಏನಾರು ಸ್ವಾರ್ಥ ಉದ್ದೇಶ ಇಟ್ಕೊಂಡು ಆ ಥರ ಮಾಡಿದರೆ ಜನ ನಾನು ಇವತ್ತು ಇಲ್ಲಿ ಸೋಲಿಸ್ತಾಯಿದ್ರು. ಉಪಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ಅಂದರೆ ನಾನು ತಗೊಂಡಂಥ ಹಳೆಯ ಎಲ್ಲ ರಾಜಕೀಯ ತೀರ್ಮಾನಗಳು ಸರಿ ಇದೆ ಅಂತ ಅರ್ಥ. ಹಾಗಾಗಿ ನಾನು ತಗೊಂಡಿರೋ ತೀರ್ಮಾನಗಳಿಗೆ ಜನ ನನಗೆ ಮುದ್ರೆ ಒತ್ತಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ನಾನು ಸಾಮಾನ್ಯ ಜನ ಏನೇ ಹೇಳಿದ್ರು ಕೂಡ ಜನಗಳ ತೀರ್ಪೇ ಅಂತಿಮ. ನಾನು ಜನ ಯಾವ ಥರ ಮುಂದೆ ದಾರಿ ತೋರಿಸ್ತಾರೆ ಆ ಥರ ನಡ್ಕೊಂಡು ಮಾತು ಬರ್ತಾ ಇದೆ ಅಂದರೆ, ನೀವು ಕಾಂಗ್ರೆಸ್ನಲ್ಲಿ ಇರೋ ತನಕ ನಾನು ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿತೀನಿ ಅಂತ. ಯಾವಾಗ ಕಾಂಗ್ರೆಸ್ ಬಿಡ್ತೀರಿ ಅಂತ ಕೇಳ್ತಿದ್ದಾರೆ. ನನಗೇನು ಬಿಡ್ತಕ್ಕಂಥ ಮೈಂಡ್ಸೆಟ್ ಇಲ್ಲ ಸರ್. ಬಿಟ್ಟೋಗ್ಬೇಕು ಅಂತೇನಿಲ್ಲ. ಇಲ್ಲೇ ಕಂಫರ್ಟಬಲ್ ಆಗಿರ್ತೀನಿ. ಎಷ್ಟು ಸಾರಿ ಇಲ್ಲಿಂದ ಅಲ್ಲಿಂದ ಇಲ್ಲಿ ಓಡಾಡೋದು, ಇಲ್ಲಿ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.